ಆನೇಕಲ್ನಲ್ಲಿ ಸರ್ಕಾರಿ ಭೂಮಿ ತೆರವು ಉಪ ತಹಶೀಲ್ದಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಿದೆ. ಆನೇಕಲ್ನಲ್ಲಿ ಆಪರೇಷನ್ 34 ಕೋಟಿ ಭೂಮಿ ಸೇಫ್. ಭೂಗಳ್ಳರಿಗೆ ನಡುಕ ಅತ್ತಿ ಬೆಲೆ ಅಧಿಕಾರಿಗಳ ಖಡಕ್ ವಾರ್ನಿಂಗ್. ದರ್ಪ ಅಡಗಿಸಿದ ದಕ್ಷ ಅಧಿಕಾರಿ ನಕಲಿ ದಾಖಲೆಗೆ ಬ್ರೇಕ್. ಸರ್ಕಾರಿ ಆಸ್ತಿ ಸರ್ಕಾರದ ವಶ. ಯಡವನಹಳ್ಳಿಯಲ್ಲಿ ಹೈ ಡ್ರಾಮಾ. ಒತ್ತುವರಿ ಖಲಾಸ್. ಭೂಗಳ್ಳರ ಬೆದರಿಕೆಗೆ ಬಗ್ಗದ ಅಧಿಕಾರಿ. ಆನೇಕಲ್ ಆಪರೇಷನ್ 34 ಕೋಟಿ ಭೂಮಿ ಸೇಫ್. ಬೆಂಗಳೂರಿಗೆ ಭೂಗಳ್ಳರಿಗೆ ನಡುಕ ಅತ್ತಿ ಬೆಲೆ ಅಧಿಕಾರಿಗಳ ಖಡಕ್ ವಾರ್ನಿಂಗ್. ದರ್ಪ ಅಡಗಿಸಿದ ದಕ್ಷ ಅಧಿಕಾರಿ ನಕಲಿ ದಾಖಲೆಗೆ ಬ್ರೇಕ್. ಸರ್ಕಾರಿ ಆಸ್ತಿ ಸರ್ಕಾರದ ವಶಕ್ಕೆ. ಯಡವನಹಳ್ಳಿಯಲ್ಲಿ ಹೈ ಡ್ರಾಮಾ. ಒತ್ತುವರಿ ಖಲಾಸ್. ಭೂಗಳ್ಳರ ಬೆದರಿಕೆಗೆ ಬಗ್ಗದ ಅಧಿಕಾರಿ. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಹೋಬಳಿ ಯಡವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 63ರಲ್ಲಿನ 2 ಎಕರೆ ಸರ್ಕಾರಿ ಭೂಮಿಯನ್ನ ಅತ್ತಿಬೆಲೆ ಉಪ ತಹಶೀಲ್ದಾರ್ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರವು ತನ್ನ ಸುರ್ಪದಿಗೆ ತೆಗೆದುಕೊಂಡಿದೆ. ಸುಮಾರು 34 ಕೋಟಿ ರೂಪಾಯಿ ಬೆಲೆ ಬಾಳುವ ಈ ಭೂಮಿಯನ್ನ ಭೂಗಳ್ಳರು ಕಬಳಿಸಲು ಯತ್ನಿಸಿದ್ದರು. ಭೂಗಳ್ಳರು ಈ ಸರ್ಕಾರಿ ಭೂಮಿಯ ವಿವಿಧ ಅಂಗಡಿಗಳು, ಆಸ್ಪತ್ರೆಗಳಿಗೆ, ಪಾರ್ಕಿಂಗ್ ಮತ್ತು ಇತರೆ ಉದ್ದೇಶಗಳಿಗೆ ಬಳಸಿಕೊಳ್ಳಲು ಸಂಚು ರೂಪಿಸಿದ್ದರು ಅನ್ನಲಾಗಿದೆ. ಅದಲ್ಲದೆ ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿಸಿ ಇದು ತಮ್ಮದೇ ಭೂಮಿ ಎಂದು ಅಧಿಕಾರಿಗಳಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಉಪ ತಹಶೀಲ್ದಾರ್ ನವೀನ್ ಕುಮಾರ್ ಅವರಿಗೆ ಬೆದರಿಕೆ ಕರೆಗಳು ಬಂದಿದ್ದು ಯಾವುದೇ ಭಯವಿಲ್ಲದೆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಈ ವೇಳೆ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಸರ್ಕಾರಿ ಅಧಿಕಾರಿಗಳನ್ನು ಸಾರ್ವಜನಿಕವಾಗಿ ನಿಂದಿಸಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಉಪ ತಹಶೀಲ್ದಾರ್ ನವೀನ್ ಕುಮಾರ್ ಅವರ ಮಾತನಾಡಿ, ಭೂಗಳ್ಳರು ಕೆರೆ, ಕುಂಟೆ, ಕರಾಬು, ಸರ್ಕಾರಿ ಗೋಮಾಳ, ಗುಂಡು, ತೋಪು, ಸ್ಮಶಾನ ರಸ್ತೆಗಳು ಸೇರಿದಂತೆ ವಿವಿಧೆಡೆ ಸರ್ಕಾರಿ ಭೂಮಿಗಳನ್ನು ಕಬಳಿಸುತ್ತಿದ್ದಾರೆ. ಇಂತಹ ಭೂಗಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ರಾಜ್ಯದ ಉದ್ದಗಲಕ್ಕೂ ಸರ್ಕಾರಿ ಆಸ್ತಿಗಳನ್ನ ನುಂಗುತ್ತಿದ್ದಾರೆ. ಅದು ಅಲ್ಲದೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಇಂತಹ ಭೂಗಳ್ಳರನ್ನು ಮಟ್ಟ ಹಾಕಲು ಸರ್ಕಾರ ಕಂಕಣಬದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ. ತೆರವು ಕಾರ್ಯಾಚರಣೆಯಲ್ಲಿ ರಾಜಸ್ಥಾನ ನಿರೀಕ್ಷಕ ಸಂತೋಷ್ ಕುಮಾರ್, ಭೂಮಾಪನ ಇಲಾಖೆ ಆನೇಕಲ್ನ ಸತೀಶ್, ನೆರಳೂರು ಗ್ರಾಮ ಪಂಚಾಯಿತಿ ಪೌರಕಾರ್ಮಿಕರು, ಸಾರ್ವಜನಿಕ ಕೆರೆ ಕಟ್ಟೆ ಸಂರಕ್ಷಣಾ ಸಮಿತಿ ಬಿ ಬಾಬು ಸೇರಿದಂತೆ ಇತರ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದು, ಈ ಕಾರ್ಯಾಚರಣೆಯಿಂದಾಗಿ ಸರ್ಕಾರಿ ಭೂಮಿ ಒತ್ತುವರಿ ತೆರವುಗೊಳಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲು ಅನುಕೂಲವಾಗಿದೆ. ಈಗ 2 ಗುಂಟೆ ಮಾರ್ಕ್ ಮಾಡ್ತಾನೆ, 63 ಮಾರ್ಕ್ ಮಾಡಿ. ಯಾರ್ದು ಅವ್ರದ್ದು ಬಿಡೋದು ನಮಗೆ ಬಿಟ್ಬಿಡಿ ಸರ್. ಟೀಚರ್ ಸರ್ ಹಾಗೆ ಹೇಳಿದ್ದೀನಿ ನಮಗೆ ಒಂದು ಸೇಲ್ ಪರ್ಮಿಷನ್ ಕೊಡಪ್ಪ ಅಷ್ಟೇ. ನನ್ನ ಜಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕೊಡು. ನಾನು ಆ ಹೋಟ್ಲ್ ಅವರೆಲ್ಲ ಖಾಲಿ ಮಾಡ್ತೀನಿ. ಎಲ್ಲ ಮಾರ್ಕ್ ಮಾಡ್ಕೊಂಡು ನಾವು ಬ್ಯಾಡ ಅಂತ ನಾನು ಎಲ್ಲ ಈಗ ನೋಡಪ್ಪ, ಕಲ್ಕುಚ್ಚ ಹಾಕಿಲ್ಲ, ನಾವು ಹಾಕೊಂಡು ನೀವೇ ತರಿಸ್ಬೇಕು. 5 ಅಡಿ ಆ ಕಡೆ ಹೋಗ್ಬೇಕು. 50/5ರಿಂದ 5 ಅಡಿ ಸಂತೋಷ. ಈಗ 2 ಗುಂಟೆ ಮಾರ್ಕ್ ಮಾಡ್ತಾನೆ, 63 ಮಾರ್ಕ್ ಮಾಡಿ. ಯಾರ್ದು ಅವ್ರದ್ದು ಬಿಡೋದು ನಮಗೆ ಬಿಟ್ಬಿಡಿ ಸರ್. ಟೀಚರ್ ಸರ್ ಹಾಗೆ ಹೇಳಿದ್ದೀನಿ
ಇದು 50? ಆಯ್ತು. ಇಲ್ಲ ಹಾಕಪ್ಪ, ಈ ಕಲ್ಲು ಹಾಕಪ್ಪ. ಬಾ ಬಾ ಬಾ. ಇದೇ ಎಂಟೇನಪ್ಪ ನಂದು ಅಭಿ? ಇದು ಎಂಟ? ಇಲ್ಲಿಂದ ಹಿಂಗ ಸೈಗ ಕೊಡ್ತೀನಿ. 31 ಹಾಕಪ್ಪ. ಅಲ್ಲಿಂದ 40 ಎಲ್ಲ ಅವ್ರದ್ದಾ? 15ನಾ? ಇದೆಲ್ಲ 15ನೇ. ಈ ಕಡೆ ಗೋವಿಂದಣ್ಣದ್ದು. ಯಾವುದು? ಈ ಪೀಸು ಇದೆಲ್ಲ ಅಲ್ಲ, ಇದೆಲ್ಲ ಅಲ್ಲ. ಬರ ಹಾಕಪ್ಪ, ಒಂದು ಕಲ್ಲು ಹಾಕಪ್ಪ.